ಒಬ್ಬನು ಮಹಾತ್ಮರ ಬಳಿಗೆ ಹೋಗಿ, ನೀವು ಸನ್ಯಾಸಿಗಳು, ನನಗೆ ಭಗವಂತನ ದರ್ಶನ ಮಾಡಿಸಿ ಎಂದು ಬಹಳ ವಿನಯದಿಂದ ಕೇಳಿದನು. ಅವರು ಬೇಸರದಿಂದ, ನನಗೆ ಇನ್ನೂ ಅವರ ದರ್ಶನ ಆಗಿಲ್ಲ, ಇವನಿಗೆ ಹೇಗೆ ತೋರಿಸಲಿ ಎಂದು ಮನದಲ್ಲೇ ಹೇಳಿ, ಹಾಗೆ ಕೊನೆಯಲ್ಲಿ ಚಳಿಗಾಲ ಬರುತ್ತಲ್ಲ, ಆಗ ಹತ್ತಿರದ ಕಾಡಿಗೆ ಹೋಗಿ ಒಂದು ರಾತ್ರಿ ಒಂದೇ ಒಂದು ಬಟ್ಟೆ ಧರಿಸಿ ಮರದ ಕೆಳಗೆ ಕುಳಿತುಕೋ, ದೇವರು ಕಾಣಿಸುತ್ತಾನೆ ಎಂದರು. ಅವನು ಅವರು ಹೇಳಿದ ಹಾಗೆಯೇ ಮಾಡಿದನು. ಸಂಜೆಯೇ ಒಬ್ಬನೇ ವಸ್ತ್ರ ಧರಿಸಿ ಮರದ ಕೆಳಗೆ ಹೋಗಿ ಕುಳಿತೇ ಬಿಟ್ಟನು. ರಾತ್ರಿಯ 3 ಜಾವಗಳು ಕಳೆದವು, ಆದರೆ ಯಾವ ಭಗವಂತನೂ ಬರಲಿಲ್ಲ. ಅವನಿಗೆ ಬಹಳ ಕೋಪ ಬಂತು. ಆಗ ಶ್ರೀಕೃಷ್ಣನು ಚಿಕ್ಕ ಹುಡುಗನ ರೂಪದಲ್ಲಿ ಬಂದು ಅವನನ್ನು, ನೀವು ಇಲ್ಲಿ ಏತಕ್ಕೆ ಕುಳಿತಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಅವನು, ಒಬ್ಬ ಮಹಾತ್ಮನು ಇಲ್ಲಿ ಕುಳಿತುಕೋ, ಭಗವಂತನ ದರ್ಶನವಾಗುತ್ತೆ ಅಂತ ಹೇಳಿದ, ಅದಕ್ಕೆ ಇಲ್ಲಿ ಬಂದು ಕುಳಿತಿದ್ದೇನೆ ಎಂದು ಹೇಳಿದ. ನಿನ್ನ ಹತ್ತಿರ ಕಂಬಳಿ ಇಲ್ಲವಾ ಎಂದ ಆ ಹುಡುಗ. ನಿನಗೆ ಅದನ್ನು ಕಟ್ಟಿಕೊಂಡು ಏನಾಗಬೇಕೋ ಏನೇನೋ ಕೇಳಿ ನನ್ನನ್ನು ಕಾಡಿಸಬೇಡ ಎಂದ ಅವನು. ಆಗ ಶ್ರೀಕೃಷ್ಣನು, ನಾನಂತೂ ದಿನಾ ಕಾಡಿಗೆ ಬರ್ತೀನಿ, ಹಸು ಮೇಯಿಸ್ತೇನೆ, ಕೊಳಲು ಊದಿಕೊಂಡು ಮನೆಗೆ ಹೋಗ್ತೇನೆ, ಆದರೆ ನೀವು ಇಂದು ಬಂದಿರಲ್ಲ, ಅದಕ್ಕೆ ನಿಮಗೆ ಕೇಳಿದೆ ಎಂದ ಆ ಬಾಲಕ. ಆಗಲೂ ಈ ಮನುಷ್ಯನಿಗೆ ಈ ಬಾಲಕನೇ ಶ್ರೀಕೃಷ್ಣ ಎಂದು ಗೊತ್ತಾಗಲಿಲ್ಲ. ನೀನು ನನಗೆ ಸಿಟ್ಟಿಗೇಳಿಸಬೇಡ, ಹೋಗು ಇಲ್ಲಿಂದ ಎಂದು ಗದರಿ ಬಿಡುತ್ತಾನೆ. ಆಗ ಶ್ರೀಕೃಷ್ಣನು, ಸರಿ ಹೋಗ್ತೀನಿ ಹಾಗಾದರೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟ. ಅಷ್ಟು ಹೊತ್ತಿಗೆ ಬಹಳ ಸುಂದರವಾದ ಹಸುಗಳು ಅವನನ್ನು ಮುತ್ತಿಕೊಂಡವು. ಶ್ರೀಕೃಷ್ಣ ಮುಂದೆ ಎಲ್ಲೋ ಹೊರಟು ಹೋದ. ಆಗ ಅಲ್ಲಿದ್ದ ಮನುಷ್ಯನಿಗೆ ಅವನ್ಯಾರಿರಬಹುದೆಂದು ಅನಿಸಿತು. ಆಗಲೇ ಅವನಿಗೆ ದೂರದಲ್ಲಿ ಕೊಳಲಿನ ಧ್ವನಿ ಕೇಳಿಸಿತು. ಆ ಧ್ವನಿ ಬಂದ ಕಡೆಗೆ ಅವನು ಓಡಿದ, ಆದರೆ ಕೃಷ್ಣ ಮಾಯವಾಗಿ ಬಿಟ್ಟಿದ್ದ. ಆಗ ಅವನು, ಅಯ್ಯೋ, ಭಗವಂತ ನನ್ನ ಕಣ್ಣ ಮುಂದೆ ಬಂದರೂ ನನಗೆ ಗುರುತಿಸಲಾಗಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ದೇವರು ಸ್ವಚ್ಛ ಮನಸ್ಸಿನವರಿಗೆ ಭಿನ್ನ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.